Hello guys, welcome everyone for your online classes. In the first class, and that is the last class, I have explained you about the paper 7, which is one of the paper in your 6th semester zoology syllabus. Okay, so ಇವತ್ತು ನಾನು ನಿಮಗೆ ಪೇಪರ್ 8 ಬಗ್ಗೆ ಹೇಳ್ತೀನಿ, ಥಿಯರಿ ಸಿಲೆಬಸ್ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಸಿಲೆಬಸ್. ಓಕೆ, ಇಟ್ಸ್ ದ ನೇಮ್ ಆಫ್ ದ ಪೇಪರ್ ಇಸ್ ಎನ್ವಿರಾನ್ಮೆಂಟಲ್ ಬಯಾಲಜಿ ಆ್ಯಂಡ್ ಎಥಾಲಜಿ. It is same thing. It is for 45 hours and credits is 3 credits. Okay, and you will be writing the theory examination for 100 marks. ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಿನೇಷನು 50 ಮಾರ್ಕ್ಸಿಗೆ ಇರುತ್ತೆ. ಟೋಟಲಿ ನಿಮಗೆ 150 ಮಾರ್ಕ್ಸ್ ಇರುತ್ತೆ. ಸೇಮ್ ಎಲ್ಲ ಪೇಪರ್ಗೂ ಹಂಗೆ ಇರುತ್ತೆ. ಥಿಯರಿ 100 ಮಾರ್ಕ್ಸಿಗೆ ಬರೀತೀರಾ, ಪ್ರಾಕ್ಟಿಕಲ್ ಬಂದು 50 ಮಾರ್ಕ್ಸಿಗೆ ಬರೀತೀರಾ. ಓಕೆ, and here, so starting with the syllabus, so 6.8 paper 8 environmental biology and ethology. So unit 1, this is for 2 hours. Unit 1 nimge 2 hours agirutte, and here you will study the introduction to ecology. Okay, so let me tell you, ecology anta helidre it is the study of relationship between the living organisms including humans and their physical environment or physical factors. ಓಕೆ, ಸೊ ಒಂದು ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಸಿಸ್ಟಮ್ ಬಗ್ಗೆ ಇರುವಂಥ ರಿಲೇಷನ್ಶಿಪ್ಪನ್ನ ಸ್ಟಡಿ ಮಾಡೋದನ್ನು ನಾವು ಎಕಾಲಜಿ ಅಂತ ಕರಿತೀವಿ. ಓಕೆ, ರಿಲೇಷನ್ಶಿಪ್ ಬಿಟ್ವೀನ್ ಲಿವಿಂಗ್ ಬಯೋಟಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ಎಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಯುಲ್ ಸ್ಟಡಿ ಅಬೌಟ್ ದ್ಯಾಟ್ ಎಕಾಲಜಿ ಆ್ಯಂಡ್ ಸಬ್ ಡಿವಿಷನ್ಸ್ ಆಫ್ ಎಕಾಲಜಿ. ಅದರಲ್ಲಿ ಆರ್ಟಿಕಾಲಜಿ, ಸೈನ್ ಎಕಾಲಜಿ ಆ್ಯಂಡ್ ಅದರ್ ಸಬ್ ಡಿವಿಷನ್ಸ್. ಆ್ಯಂಡ್ ದೆನ್ ವಾಟ್ ಈಸ್ ದ ಸ್ಕೋಪ್, ಓಕೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎಕಾಲಜಿ ಅನ್ನೋದನ್ನು ನೀವು ಈ ಒಂದು ಚಾಪ್ಟ್ರಲ್ಲಿ ಯೂನಿಟಲ್ಲಿ ಸ್ಟಡಿ ಮಾಡ್ತೀರಾ. ದೆನ್ ಕಾನ್ಸೆಪ್ಟ್ ಆಫ್ ಹ್ಯಾಬಿಟ್ಯಾಟ್. ಓಕೆ, ಐ ಥಿಂಕ್ ಯು ಪೀಪಲ್ ನೋ ವಾಟ್ ಇಸ್ ಹ್ಯಾಬಿಟ್ಯಾಟ್. ಹ್ಯಾಬಿಟ್ಯಾಟ್ ಅಂತ ಹೇಳಿದ್ರೆ, ಸೊ ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು, ಯಾವುದೇ ಒಂದು ಪ್ಲಾಂಟ್ ಆಗಿರ್ಬೋದು, ದ ಪ್ಲೇಸ್ ವೇರ್ ದ ಆರ್ಗ್ಯಾನಿಸಮ್ ಲೀವ್ಸ್. ಓಕೆ, ಸೊ ಯಾವುದೇ ಒಂದು ಆರ್ಗ್ಯಾನಿಸಮು ಅದು ತನ್ನ ವಾಸವಾಗುವಂಥ ಸ್ಥಳನ ನಾವು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಅದರಲ್ಲಿ ಮೈಕ್ರೋ ಹ್ಯಾಬಿಟ್ಯಾಟ್, ಮ್ಯಾಕ್ರೋ ಹ್ಯಾಬಿಟ್ಯಾಟ್ ವಿತ್ ಅಪ್ರಾಪ್ರಿಯೇಟ್ ಎಕ್ಸಾಂಪಲ್ಸ್. ಓಕೆ, ಸಮ್ ಆಫ್ ದ ಆರ್ಗ್ಯಾನಿಸಮ್ಸ್ ವಿಲ್ ಹ್ಯಾವ್ ವೆರಿ ಸ್ಮಾಲ್ habitat and some of the organisms will have vast area as their habit. Okay, and then concept of ecological niche. Okay, habitat ಅಂದ್ರೇನು, niche ಅಂದ್ರೇನು. ಓಕೆ, ಅಗೇನ್ ದರ್ ಇಸ್ ಅ ಸ್ಪೆಷಲ್ ಸೆಕ್ಟರ್ಸ್ ಇನ್ ದ ಹ್ಯಾಬಿಟ್ಯಾಟ್ ಅಲ್ಲಿ ಮತ್ತೆ ಬೇರೆ ಬೇರೆ ಥರ ಪೊಸಿಷನ್ಸ್, ಪ್ಲೇಸಸ್ ಇರುತ್ತೆ, ಏರಿಯಾಸ್, ಅದನ್ನು ನಾವು ನೀಚ್ ಅಂತ ಕರಿತೀವಿ. ಅದನ್ನು ಸ್ಟಡಿ ಮಾಡ್ತೀರಾ. ದೆನ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹ್ಯಾಬಿಟ್ಯಾಟ್ ಆ್ಯಂಡ್ ನೀಚ್, ಅದನ್ನು ಸ್ಟಡಿ ಮಾಡ್ತೀರಾ. ಅದರಲ್ಲಿ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೀಚ್ ವಿಲ್ ಸ್ಟಡಿ. ಹ್ಯಾಬಿಟ್ಯಾಟ್ ನೀಚ್, ಓಕೆ, ಅಥವಾ ಸ್ಪೇಷಲ್ ನೀಚ್ ಅಂತ ಕರಿತೀವಿ. ದೆನ್ ಟ್ರಾಪಿಕಲ್ ನೀಚ್, and then hyper volume niche or multi-dimensional niche anta. These are the 3 different types of niche you will study. Then coming to unit 2, abiotic factors, it is for 4 hours. ಇಲ್ಲಿ ಟೆಂಪ್ರೇಚರ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಆ್ಯಂಡ್ ದೇರ್ ಯುಲ್ ಸ್ಟಡಿ ಥರ್ಮಲ್ ಸ್ಟ್ರಾಟಿಫಿಕೇಶನ್. ವಾಟ್ ಇಸ್ ಥರ್ಮಲ್ ಸ್ಟ್ರಾಟಿಫಿಕೇಶನ್? ಡಿಸ್ಟ್ರಿಬ್ಯೂಷನ್ ಆಫ್ ಡಿಫ್ರೆಂಟ್ ಟೆಂಪ್ರೇಚರ್ಸ್, ಓಕೆ, ಅಟ್ ಡಿಫ್ರೆಂಟ್ ಲೆವೆಲ್ಸ್. ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ಲಿ ಯಾವ ಥರ ಬೇರೆ ಬೇರೆ ಥರ ಟೆಂಪ್ರೇಚರು ವೇರಿ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತೀರಾ. ರೇಂಜ್ ಆಫ್ ಟಾಲರೆನ್ಸ್, ಈ ಟೆಂಪ್ರೇಚರನ್ನ ಟಾಲರೇಟ್ ಮಾಡುವಂಥ ರೇಂಜು 2 ಥರ ಇರುತ್ತೆ. ಸಮ್ ಆಫ್ ದ ಆರ್ಗ್ಯಾನಿಸಮ್ಸ್ ವಿಲ್ ಟಾಲರೇಟ್ ಹೈ ರೇಂಜ್ ಆ್ಯಂಡ್ ಸಮ್ ಆಫ್ ದೆಮ್ ವಿಲ್ ಟಾಲರೇಟ್ ಲೋ ರೇಂಜ್, ಆ್ಯಂಡ್ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಇನ್ ಲೋ ನಾರ್ಮಲ್ ಗ್ರೇಡಲ್ಲಿ ಇರುತ್ತಾರೆ. ಓಕೆ, ದೆನ್ ದೆರ್ ಆರ್ 2 ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ದ ಟೆಂಪ್ರೇಚರ್ ಟಾಲರೆನ್ಸ್. ಅದನ್ನು ಪಾಯ್ಕಿಲೋಥರ್ಮ್ಸ್ ಅಂತ ಮತ್ತು ಹೋಮಿಯೋಥರ್ಮ್ಸ್ ಅಂತ ಹೇಳ್ತೀರಾ. ಅದನ್ನು ಇಲ್ಲಿ ನೀವು ಸ್ಟಡಿ ಮಾಡ್ತೀರಾ. ದೆನ್ ಕಮಿಂಗ್ ಟು ದ ಲೈಟ್, ನೆಕ್ಸ್ಟ್ ಏಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಡಿಸ್ಟ್ರಿಬ್ಯೂಷನ್, then ecological effects, then photoperiodism and bioluminescence. You know, some of the plants, they show photoperiodism. Okay, they move towards the light, they show growth towards the light. ಓಕೆ, ಅದನ್ನು ನಾವು ಫೋಟೋಪಿರಿಯಾಡಿಸಮ್ ಅಂತ ಹೇಳ್ತೀವಿ. ವೈ? ಬಿಕಾಸ್ ನಿಮ್ಗೆ ಗೊತ್ತಿರೋಂಗೆ, ಸೊ ಫೋಟೋಸಿಂಥಸಿಸ್ ಆಗೋದ್ರಿಂದ, ಸೊ ದಿಸ್ ಇಸ್ ವೆರಿ ಎಫೆಕ್ಟಿವ್ ಲೈಟ್. ದೆನ್ ಲಿಮಿಟಿಂಗ್ ಫ್ಯಾಕ್ಟರ್ಸ್. ಸೊ ದೆರ್ ಆರ್ ಸಮ್ ಫ್ಯಾಕ್ಟರ್ಸ್ ವಿಚ್ ಆರ್ ಲಿಮಿಟಿಂಗ್. ಅದರಲ್ಲಿ ನೀವು 2 ಲಾಸ್ನ ಸ್ಟಡಿ ಮಾಡ್ತೀರಾ. ಲೈಬಿಗ್ಸ್ ಲಾ ಆಫ್ ಮಿನಿಮಮ್ ಆ್ಯಂಡ್ ಶೆಲ್ಫರ್ಡ್ಸ್ ಲಾ ಆಫ್ ಟಾಲರೆನ್ಸ್. ನೆಕ್ಸ್ಟ್ ಯೂನಿಟ್ 3ಗೆ ಬಂದು ಎಕೋಸಿಸ್ಟಮ್. ಇದು ನಿಮಗೆ 4 ಅವರ್ಸಿಗಿರುತ್ತೆ. ಸೊ ವಾಟ್ ಈಸ್ ಎಕೋಸಿಸ್ಟಮ್? ಇಟ್ ಈಸ್ ಅ ಜಾಗ್ರಫಿಕಲ್ ಏರಿಯಾ. ಎಕೋಸಿಸ್ಟಮ್ ಈಸ್ ಅ ಜಾಗ್ರಫಿಕಲ್ ಏರಿಯಾ ವೇರ್ ಪ್ಲಾಂಟ್ಸ್, ಆನಿಮಲ್ಸ್ ಆ್ಯಂಡ್ ಅದರ್ ಆರ್ಗ್ಯಾನಿಸಮ್ಸ್ ಆಸ್ ವೆಲ್ ಆಸ್ ವೆದರ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ಸ್ ವರ್ಕ್ ಟುಗೆದರ್. ಓಕೆ, ಸೊ ಎಕೋಸಿಸ್ಟಮ್ ಅಂದರೆ ಇಟ್ ಈಸ್ ಅ ಏರಿಯಾ where plants are living, animals are living, microorganisms are living by interacting with them with their abiotic factors. Okay,
ಸೊ ಲೈಕ್ ವೆದರ್ ಆಗಿರ್ಬೋದು, ಲೈಟು, ಟೆಂಪ್ರೇಚರ್, ಇದ್ರ ಮೇಲೆ ಡಿಪೆಂಡೆಡ್ ಆಗಿ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಇರುವಂಥ ಒಂದು ಸಿಸ್ಟಮನ್ನು ನಾವು ಎಕೋಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಪಾಂಡ್ ಆ್ಯಂಡ್ ಈಸ್ಚರೈನ್ ಎಕೋಸಿಸ್ಟಮ್ ಎರಡೂ ನಿಮಗೆ ಆಕ್ವಾಟಿಕ್ ಎಕೋಸಿಸ್ಟಮ್, ಅದನ್ನು ಸ್ಟಡಿ ಮಾಡ್ತೀರಾ. ದೆನ್ ಕಾನ್ಸೆಪ್ಟ್ ಆಫ್ ಪ್ರೊಡಕ್ಟಿವಿಟಿ. ಸೊ ecosystem is having different I can say levels: producers, consumers and decomposers ಅಂತ ಇರುತ್ತೆ. ಓಕೆ, ಸೊ ಇದರಲ್ಲಿ ಪ್ರೊಡಕ್ಟಿವಿಟಿ ಈಸ್ ದ ಎನರ್ಜಿ ವಿಚ್ ಇಸ್ ಪ್ರೊಡ್ಯೂಸ್ಡ್ ಇನ್ ಅ ಪರ್ಟಿಕ್ಯುಲರ್ ಎಕೋಸಿಸ್ಟಮ್, ಅದನ್ನು ಸ್ಟಡಿ ಮಾಡ್ತೀರಾ. ದೆನ್ ಹೌ ದ ಎನರ್ಜಿ ವಿಲ್ ಫ್ಲೋ ಇನ್ ಡಿಫ್ರೆಂಟ್ ಲೆವೆಲ್. ಪ್ರೊಡ್ಯೂಸರ್ಸಿಂದ ಕನ್ಸ್ಯೂಮರಿಗೆ ಯಾವ ಥರ ಫ್ಲೋ ಆಗುತ್ತೆ, ಕನ್ಸ್ಯೂಮರ್ಸಿಂದ ಡಿಕಂಪೋಸರ್ಸಿಗೆ ಯಾವ ಥರ ಫ್ಲೋ ಆಗುತ್ತೆ ಅನ್ನೋದನ್ನು ನೀವು ಸ್ಟಡಿ ಮಾಡ್ತೀರಾ. ದೆನ್ ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್ ಯು ಹ್ಯಾವ್ ಟು ಸ್ಟಡಿ ಯು. And then food chain, food web, okay, how one organism is being eaten by another organism or is being eaten by other organism. Okay, ಈ ಯಾವ ಥರ ಚೈನ್ ಫಾರ್ಮ್ ಆಗಿರುತ್ತೆ ಅದನ್ನು ಸ್ಟಡಿ ಮಾಡ್ತೀರಾ. ದೆನ್ ಎಕಾಲಜಿಕಲ್ ಪಿರಮಿಡ್ಸನ್ನ ಸ್ಟಡಿ ಮಾಡ್ತೀರಾ ಆ್ಯಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್ ವಿಲ್ ಸ್ಟಡಿ ಇನ್ ದ ಯೂನಿಟ್ 3, ದಟ್ ಇಸ್ ಎಕೋಸಿಸ್ಟಮ್. Coming to the unit 4, animal relationships. This is also for 4 hours. Here you will be studying different types of relationship between different animals. First is mutualism. Okay, you'll study in detail about this in your further classes. Then proto-cooperation and commensalism, antibiosis, parasitism, predation and competition. Then competitive exclusion principle. This is a principle which will explain you about competition. This is also called as Gauss principle. Okay, these principles and laws and all are very important from your examination point of view. Exams ಅಲ್ಲಿ ತುಂಬ ಸರಿ ಇದನ್ನು ಕೇಳಿದ್ದಾರೆ. ಓಕೆನಾ. ದೆನ್ ಯೂನಿಟ್ 5 ಬರಬೇಕಿತ್ತು, ಇಲ್ಲಿ 6th ಅಂತ ಐತೆ. ಇಟ್ ಈಸ್ ಯಾವುದಕ್ಕೆ ಸಿಲೆಬಸಲ್ಲಿ ಹೇಗೆ ಐತೆ ಹಂಗೆ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಆ್ಯನಿಮಲ್ ಅಡ್ಯಾಪ್ಟೇಷನ್ಸ್. ಓಕೆ, ಅಡ್ಯಾಪ್ಟೇಷನ್ಸ್ ಅಂತ ಹೇಳಿದರೆ ಹೊಂದಾಣಿಕೆ. ಓಕೆ, ನಾವು ಒಂದು ಏರಿಯಾದಲ್ಲಿ ಬದುಕಬೇಕಾದ್ರೆ ಅಲ್ಲಿರೋವಂಥ ಒಂದು ಕ್ಲೈಮೆಟಿಕ್ ಕಂಡೀಷನ್ಗೆ ನಾವು ಅಡ್ಯಾಪ್ಟ್ ಆಗಿರಬೇಕು. ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಅಡ್ಯಾಪ್ಟೇಷನ್. ಹಿಯರ್ ಡೀಪ್ ಸಿ ಅಡ್ಯಾಪ್ಟೇಷನ್ ಇನ್ ಫಿಶಸ್ ಡೀಪ್ ಸಿಯಲ್ಲಿ ಇರ್ತಕ್ಕಂಥ ಫಿಶಸಲ್ಲಿ ನೀವು ಯಾವ ಥರ ಅಡ್ಯಾಪ್ಟೇಷನ್ಸನ್ನು ನೋಡ್ತೀರಾ. ದೆನ್ ಏರಿಯಲ್ ಅಡ್ಯಾಪ್ಟೇಷನ್ ಇನ್ ಇನ್ಸೆಕ್ಟ್ಸ್ ಅದ್ರದ್ದು ಯಾವತ್ತೂ ಫ್ಲೈ ಮಾಡ್ತಿರುತ್ತೆ, ಯಾವ ಥರ ಅದನ್ನು ಫ್ಲೈಯಿಂಗ್ ಅಡ್ಯಾಪ್ಟೇಷನ್ಸ್ ಯಾವ ಥರ ಇರುತ್ತೆ. ದೆನ್ ಕ್ಯಾಮಲಿಂದ ಅಡ್ಯಾಪ್ಟೇಷನ್ ಡೆಸರ್ಟಲ್ಲಿ ಯಾವ ಥರ ಇರುತ್ತೆ ಅಂತ. ಒಂದು ನಿಮಗೆ ಆಕ್ವಾಟಿಕ್ ಕಂಡೀಷನಲ್ಲಿರೋದು, ಒಂದು ಡೆಸರ್ಟ್ ಕಂಡೀಷನಲ್ಲಿರೋದು, ಇನ್ನೊಂದು ಏರಿಯಲ್ ಕಂಡೀಷನಲ್ಲಿ, ಮೂರನ್ನ ಸ್ಟಡಿ ಮಾಡ್ತೀರಾ. ದಿಸ್ ಇಸ್ ಫಾರ್ 3 hours. ಕಮಿಂಗ್ ಟು ದ ನೆಕ್ಸ್ಟ್ ಯೂನಿಟ್ 7, population ecology. This is for 2 hours. So what is population ecology? You know what is population? Population is a group of living organism which are group of living organism confined to a particular area in a given particular time. Okay, maybe dog population, maybe cat population, maybe human population, anything for that matter. Okay, so population ecology andre eno? Population ecology is the study of factors affecting the population growth and how population changes over time. ಸೊ ಯಾವ ಫ್ಯಾಕ್ಟರ್ಸ್ ಪಾಪ್ಯುಲೇಷನನ್ನು ಚೇಂಜ್ ಮಾಡ್ತಾ ಹೋಗುತ್ತೆ, ಮೇ ಬಿ ಇನ್ಕ್ರೀಸ್ ಆರ್ ಮೇ ಬಿ ಡಿಕ್ರೀಸ್, ಅದನ್ನು ಸ್ಟಡಿ ಮಾಡೋದನ್ನು ನಾವು ಪಾಪ್ಯುಲೇಷನ್ ಎಕಾಲಜಿ ಅಂತ ಹೇಳ್ತೀವಿ. ಇಲ್ಲಿ ಡೆನ್ಸಿಟಿ, ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ಏನು ಅದನ್ನು ಸ್ಟಡಿ ಮಾಡ್ತೀರಾ. ನಾಟಾಲಿಟಿ, ಮಾರ್ಟಾಲಿಟಿ, ಓಕೆ, ಅಂದರೆ ಬರ್ತ್ ರೇಟು, ಡೆತ್ ರೇಟ್. ದೆನ್ ಏಜ್ ಡಿಸ್ಟ್ರಿಬ್ಯೂಷನ್ ನೀವು ಯಾವ ಥರ ಇದು ಮಾಡ್ತೀರಾ ಅಂತ ಹೇಳಿದ್ರೆ you can say pre-reproductive age, reproductive age and post-reproductive age ಅಂತ 3 ಥರ ಡಿವೈಡ್ ಮಾಡ್ಕೋತೀರಾ ಏಜ್ನ. ದೆನ್ ಯುಲ್ ಸ್ಟಡಿ ದ್ಯಾಟ್. ಆ್ಯಂಡ್ ದೆನ್ ಪಾಪ್ಯುಲೇಷನ್ ಗ್ರೋತ್ ಯಾವ ಥರ ಐತೆ, ಡಿಸ್ಪರ್ಸಲ್ ಆ್ಯಂಡ್ ಬಯೋಟಿಕ್ ಪೊಟೆನ್ಷಿಯಲ್, ದೆನ್ ಥಿಯರೀಸ್ ಆನ್ ಪಾಪ್ಯುಲೇಷನ್. ಓಕೆ, ಮಾಲ್ಥ್ಯೂಸಿಯನ್ ಥಿಯರಿ ಅಂತ ಒಂದು ಥಿಯರಿ ಐತೆ, ಅದನ್ನು ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಕಮಿಂಗ್ ಟು ಯೂನಿಟ್ 8, environmental pollution. It is for 4 hours. Okay, pollution is the biggest problem nowadays. Okay, something unwanted which is happening. Okay, so that is called as pollution, mixing of unwanted pollutants in a normal condition, that is called as pollution. Here you will study water pollutants, types of pollutants and types of pollution, that air pollution, water pollution, noise pollution. ಸೊ ಇದೆಲ್ಲ ಪೊಲ್ಯೂಷನ್ಸಿಂದು ಕಾಸಸ್ಸನ್ನು ಸ್ಟಡಿ ಮಾಡ್ತೀರಾ, ಎಫೆಕ್ಟ್ಸನ್ನು ಸ್ಟಡಿ ಮಾಡ್ತೀರಾ. ದೆನ್ ಕಂಟ್ರೋಲ್ ಮೆಷರ್ಸ್, ಯಾವ ಥರ ಅದನ್ನು ಕಂಟ್ರೋಲ್ ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು ಅನ್ನೋದನ್ನ ಸ್ಟಡಿ ಮಾಡ್ತೀರಾ. ದೆನ್ ನೆಕ್ಸ್ಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸಾಲಿಡ್ ವೇಸ್ಟ್ ಎಷ್ಟೊಂದು ನಮ್ಮ ಮನೆಯಲ್ಲಿ ಡೈಲಿ ಪ್ರೊಡ್ಯೂಸ್ ಆಗುತ್ತಲ್ಲ, ಅದನ್ನು ಯಾವ ಥರ ನೀವು ಮ್ಯಾನೇಜ್ಮೆಂಟ್ ಮಾಡ್ತೀರಾ. ಎಲ್ಲಿ ಬೇಕಲ್ಲಿ ಬಿಸಾಕಂಗಿಲ್ಲಲ್ಲ, ಅದು ಯು ಹ್ಯಾವ್ ಟು ಮ್ಯಾನೇಜ್ ಇಟ್. ಓಕೆ, ಆ್ಯಂಡ್ ಹೌ ಯು ಹ್ಯಾವ್ ಟು ಡೂ ದ್ಯಾಟ್. ಓಕೆ, ದೆನ್ ಕಮಿಂಗ್ ಟು ರೀಸೈಕಲ್ ಮಾಡೋದು, ಅದು ಯಾವ ಥರ ಮಾಡೋದು ಅನ್ನೋದನ್ನು ಸ್ಟಡಿ ಮಾಡ್ತೀರಾ. ಸೊ ವಾಟ್ ಆರ್ ದ ಸೋರ್ಸಸ್, ಟೈಪ್ಸ್, ಎಫೆಕ್ಟ್ಸ್ ಆ್ಯಂಡ್ ಸಾಲಿಡ್ ವೇಸ್ಟ್ ಬರೋವಂಥ ಸೋರ್ಸಸ್ ಯಾವುದು, ಯಾವ ಥರ ಇರುತ್ತೆ, ಅದರಿಂದ ಎಫೆಕ್ಟ್ಸ್ ಏನಾಗುತ್ತೆ,
ಅದನ್ನು ಸ್ಟಡಿ ಮಾಡ್ತೀರಾ. ದೆನ್ ಮ್ಯಾನೇಜ್ಮೆಂಟ್, ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅನ್ನೋದು. ಓಕೆ, coming to the next unit, unit 9, toxicology. This is for 4 hours. What is toxicology? Okay, it is a scientific discipline or a scientific branch which overlapping with the biology, chemistry, pharmacology and medicine. Okay, and that involves the study of adverse effects of chemical substances on living organisms and practice of diagnosing and treating exposures to toxins and toxicants. ಇಲ್ಲಿ ಏನು ಮಾಡ್ತೀರಾ ಅಂದರೆ, ಹಿಯರ್ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಯುವರ್ ಬಯಾಲಜಿ, ಕೆಮಿಸ್ಟ್ರಿ, ಫಾರ್ಮಕಾಲಜಿ ಆ್ಯಂಡ್ ಮೆಡಿಸಿನ್. ಆ್ಯಂಡ್ ಈ ಬ್ರಾಂಚಲ್ಲಿ ನೀವೇನು ಮಾಡ್ತೀರಾ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಬೇರೆ ಬೇರೆ ಕೆಮಿಕಲ್ ಸಬ್ಸ್ಟೆನ್ಸು ಯಾವ ಥರ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೀವು ಅದನ್ನು ಸ್ಟಡಿ ಮಾಡ್ತೀರಾ. how you'll go for different toxic substances and you'll go for different doses, lethal dose, sublethal dose ಅಂತ ಸ್ಟಡಿ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಈ ಥರ you'll take a chemical substance and you'll go on treating the living organism with different doses, and you will study the effects of those chemicals and those different doses. So that is called as toxicology. Okay, here you will study the introduction of toxicology, scope and basic divisions of toxicology, then toxicants andreno. Okay, these are the toxic substances. Classification, ಅದರಲ್ಲಿ ಮೈಕ್ರೋಬಿಯಲ್ ಆ್ಯಂಡ್ ಆನಿಮಲ್ ಟಾಕ್ಸಿನ್ಸ್ ಅಂತ ಎರಡು ಥರ ಡಿವೈಡ್ ಮಾಡ್ತೀವಿ. ದೆನ್ ಟಾಕ್ಸಿಸಿಟಿ, ಲಿಥಲ್ ಕಾನ್ಸಂಟ್ರೇಷನ್ LC50. ಓಕೆ, ದೆನ್ ಟಾಕ್ಸಿಕ್ ಎಫೆಕ್ಟ್ಸ್ ಆಫ್ ಹೆವಿ ಮೆಟಲ್ಸ್ ಇನ್ ದ ಟಾಕ್ಸಿಕ್ ಸಿಟಿನ ಸ್ಟಡಿ ಮಾಡ್ತೀರಾ. ಅರ್ಸೆನಿಕ್ಸ್, ದೆನ್ ಕ್ಯಾಡ್ಮಿಯಮ್, ಲೆಡ್, ಮರ್ಕ್ಯೂರಿ, ಕ್ರೋಮಿಯಮ್, ಇದ್ರದ್ದು ಎಫೆಕ್ಟ್ಸನ್ನು ಹ್ಯೂಮನ್ ಹೆಲ್ತ್ ಮೇಲೆ ನೀವು ಸ್ಟಡಿ ಮಾಡ್ತೀರಾ. ದೆನ್ ಕಮಿಂಗ್ ಟು ಯೂನಿಟ್ 10, ಕರೆಂಟ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಇಟ್ ಈಸ್ ಫಾರ್ 3 hours. Ozone layer depletion, you know that, I think you all people know this better. Then causes, effects and control measures. Then greenhouse effect, greenhouse gases ಯಾವ್ದು, ಅದರಿಂದ ಏನು ಕಾಸಸ್ ಆಗುತ್ತೆ, ಎಫೆಕ್ಟ್ಸ್ ಆಗುತ್ತೆ, ಯಾವ ಥರ ನೀವು ಅದನ್ನು ಕಂಟ್ರೋಲ್ ಮಾಡ್ತೀರಾ ಅನ್ನೋದನ್ನು ಸ್ಟಡಿ ಮಾಡ್ತೀರಾ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು, ಎಫೆಕ್ಟ್ಸ್ ಏನು ಅದ್ರದ್ದು ಅಂತ. ದೆನ್ ಆ್ಯಸಿಡ್ ರೈನ್ ಅಂದರೆ ಏನು, ಅದ್ರದ್ದು ಕಾಸಸ್ ಏನು, ಎಫೆಕ್ಟ್ಸ್ ಏನು, ಅದನ್ನು ಯಾವ ಥರ ನೀವು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ನೀವು ಈ ಒಂದು ಯೂನಿಟಲ್ಲಿ ಸ್ಟಡಿ ಮಾಡ್ತೀರಾ. Next, coming to unit 9, wildlife conservation and management. This is for 3 hours. What is wildlife? Aims of conservation, ಯಾತಕ್ಕೆ ಅದನ್ನು ಕನ್ಸರ್ವ್ ಮಾಡಬೇಕು, ನೆಸೆಸಿಟಿ ಆಯ್ತಾ ಕನ್ಸರ್ವ್ ಮಾಡೋದಕ್ಕೆ ಅಂತ, ಆಯ್ತಾ ಅಂದರೆ ಯಾಕೆ ಅಂತ ಯು ಹ್ಯಾವ್ ಟು ಸ್ಟಡಿ ಮಾಡಬೇಕು. ಓಕೆನಾ. ದೆನ್ ಕಾಸಸ್ ಫಾರ್ ವೈಲ್ಡ್ ಲೈಫ್ ಡಿಪ್ಲೀಷನ್, ವೈ ದ ವೈಲ್ಡ್ ಲೈಫ್ ಪಾಪ್ಯುಲೇಷನ್ ಇಸ್ ಗೋಯಿಂಗ್ ಡೌನ್, ವಾಟ್ ಆರ್ ದ ಕಾಸಸ್, ಯು ವಿಲ್ ಸ್ಟಡಿ ದ್ಯಾಟ್. ಆ್ಯಂಡ್ ಸಮ್ ಆಫ್ ದ ಥ್ರೆಟನ್ ಸ್ಪೀಷೀಸನ್ನು ಸ್ಟಡಿ ಮಾಡ್ತೀರಾ, ಎಂಡೇಂಜರ್ಡ್ ಸ್ಪೀಷೀಸನ್ನು ಸ್ಟಡಿ ಮಾಡ್ತೀರಾ. ಆ್ಯಂಡ್ ಯು ವಿಲ್ ಸ್ಟಡಿ a book called as Red Data book. Then major wildlife sanctuaries in India, okay, and national parks of India, ಅದನ್ನು ಸ್ಟಡಿ ಮಾಡ್ತೀರಾ. ಬಯೋಸ್ಫಿಯರ್ ರಿಸರ್ವ್ಸ್ ಯಾವ್ದಾದೈತೆ ಇಂಡಿಯಾದಲ್ಲಿ, ವಾಟ್ ಆರ್ ದ ಏಮ್ಸ್ ಆ್ಯಂಡ್ ಇಂಪಾರ್ಟೆಂಟ್ ರಿಸರ್ವ್ಸ್ ಆಫ್ ಇಂಡಿಯಾ. ನೆಕ್ಸ್ಟ್, ಮೇಜರ್ ಆರ್ಗನೈಸೇಷನ್ ಇನ್ವಾಲ್ವ್ಡ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್, ಯಾವ ಆರ್ಗನೈಸೇಷನ್ಸು ವೈಲ್ಡ್ ಲೈಫನ್ನು ಕನ್ಸರ್ವ್ ಮಾಡೋದಕ್ಕೋಸ್ಕರ ಇನ್ವಾಲ್ವ್ ಆಗೈತೆ ಅನ್ನೋದನ್ನು ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಇಸ್ ಯೂನಿಟ್ 12, Introduction to Ethology, branches of ethology, historical contributions, aims and objectives. It is for 2 hours. So what is ethology? This is next part of your paper. ಇಲ್ಲಿ ತನಕ ನೀವು ಯೂನಿಟ್ 11 ತನಕ ನೀವು ಎನ್ವಿರಾನ್ಮೆಂಟಲ್ ಸೈನ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀರಾ ಅಥವಾ ಎನ್ವಿರಾನ್ಮೆಂಟಲ್ ಬಯಾಲಜಿ ಬಗ್ಗೆ ಸ್ಟಡಿ ಮಾಡಿದ್ದೀರಾ. ಇವಾಗ ನೆಕ್ಸ್ಟ್ ಯೂನಿಟ್ 12 ಇಂದ ನೀವು ಎಥಾಲಜಿನ ಸ್ಟಡಿ ಮಾಡ್ತೀರಾ. ವಾಟ್ ಈಸ್ ಎಥಾಲಜಿ? ಎಥಾಲಜಿ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಆನಿಮಲ್ ಬಿಹೇವಿಯರ್, ಓಕೆ, ಯೂಶ್ವಲಿ ಅಂಡರ್ ನ್ಯಾಚುರಲ್ ಕಂಡೀಷನ್ಸ್. ನಾವು ಯೂಶ್ವಲಿ ಆನಿಮಲ್ಸ್ ಯಾವ ಥರ ನ್ಯಾಚುರಲ್ ಕಂಡೀಷನಲ್ಲಿ ಬಿಹೇವಿಯರನ್ನು ತೋರಿಸುತ್ತೆ ಅನ್ನೋದನ್ನು ಸ್ಟಡಿ ಮಾಡೋದನ್ನು ನಾವು ಎಥಾಲಜಿ ಅಂತ ಹೇಳ್ತೀವಿ. ಆ್ಯಂಡ್ ಹಿಯರ್ ವಿ ಕನ್ಸಿಡರ್ ಬಿಹೇವಿಯರ್ ಆಸ್ ಅ ಎವಲ್ಯೂಷನರಿ ಅಡಾಪ್ಟಿವ್ ಟ್ರೇಟ್. ಆ ಬಿಹೇವಿಯರನ್ನು ನಾವು ಇಟ್ ಹ್ಯಾಸ್ ಬೀನ್ ಇವಾಲ್ವ್ಡ್ ಟ್ರೇಟ್, ಕ್ಯಾರೆಕ್ಟರ್ ಅದು ಅಂತ ಅನ್ಕೋತೀವಿ. ಓಕೆ, ಇರೋವಂಥ ಸಿಚುವೇಶನ್ಗೆ ಅಡ್ಯಾಪ್ಟ್ ಆಗ್ತಾ ಯಾವ ಥರ ಎವಲ್ಯೂಷನ್ ಆಗ್ತಾ ನಿಮಗೆ ಕ್ಯಾರೆಕ್ಟರ್ಸ್ ಬಂದಿರುತ್ತೆ, ಟ್ರೇಟ್ಸ್. ಆ ಟ್ರೇಟ್ಸನ್ನ ನಾವು ಬಿಹೇವಿಯರ್ಸ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆ, ದೆನ್ ಯೂನಿಟ್ 13, stereotyped behavior or innate behavior, you'll study that. Okay, whether it is inbuilt or the situation ಅನ್ನು ನೋಡಿಕೊಂಡು ನೀವು ಅಡ್ಯಾಪ್ಟ್ ಮಾಡ್ಕೋತೀರಾ ಅನ್ನೋದು ಎರಡು ಥರ ಸ್ಟಡಿ ಮಾಡ್ತೀರಾ. ಯೂನಿಟ್ 13 ಅಲ್ಲಿ ಸ್ಟೀರಿಯೋಟೈಪ್ ಬಿಹೇವಿಯರ್, ಇನ್ನೇಟ್ ಬಿಹೇವಿಯರ್, ಇಟ್ ಇಸ್ ಫಾರ್ 2 hours. ಅದರಲ್ಲಿ ಕೈನೆಸಿಸ್ ಇಸ್ ಒನ್ ಟೈಪ್, ಟ್ಯಾಕ್ಸಸ್, ರಿಫ್ಲೆಕ್ಸಸ್, instincts. These are the 4 types of innate behavior or stereotyped behavior. You will study all these 4 types with examples. Next, unit 14 ಅಲ್ಲಿ acquired behavior ಅಂದ್ರೇನು, ಲರ್ನಿಂಗ್ ಬಿಹೇವಿಯರ್. ಓಕೆ, ಅಕ್ವೈರ್ಡ್ ಆರ್ ಲರ್ನಿಂಗ್ ಬೋತ್ ಆರ್ ಸೇಮ್.
This is imprinting, habituation, then trial and error, and learning with suitable examples. Here again there are 4 types. ಅದನ್ನು ಎಕ್ಸಾಂಪಲ್ ಜೊತೆ ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಯೂನಿಟ್ 15 animal communication is for 3 hours. There is a communication, how we have a communication between us, between all the different animal groups. ಅದು ಯಾವ ಥರ ಅಂತ, ಲೈಟ್ ಈಸ್ ಬೇರೆ ಬೇರೆ ವೇಸಲ್ಲಿ, ಓಡರ್, ಸಿಗ್ನಲ್ ಆ್ಯಂಡ್ ಸೌಂಡ್ ವಿತ್ suitable examples. You will study this. Then unit 16 social organization in animals. ಸೊ ನಾವು ಯಾವ ಥರ ಸೊಸೈಟಿಯಲ್ಲಿ ಬದುಕ್ತೀವಿ ಅದೇ ಥರ. ಸೊ ದೆರ್ ಆರ್ ಆ್ಯನಿಮಲ್ಸ್ ವಿಚ್ ಲೀವ್ ಇನ್ ಅ ಗ್ರೂಪ್, ಅದನ್ನು ನಾವು ಸೋಷಿಯಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಟರ್ಮೈಟ್ಸ್ ಆ್ಯಂಡ್ ಪ್ರೈಮೇಟ್ಸ್. ಪ್ರೈಮೇಟ್ಸ್ ಮೀನ್ಸ್ ಯು ವಿಲ್ ಸ್ಟಡಿ ಅಬೌಟ್ ಮಂಕೀಸ್, chimpanzees, orangutans, gorillas, or anything like that. Okay, so this is for 3 hours. With this your theory units will stop. Now these are the suggested readings for you. Verma and Agarwal is one of the best book which you can study. Okay, and Sharma toxicology is also a good book, and for animal behavior Arora. Okay, these are some of the Indian authors which you can study. Next, coming to your practical, here it is for 2 credits and it will be you will be having 15 units in this. You will have 5 questions. Okay, we'll see how that thing you have to study in a practical. Here question 1, environmental biology experiments. You have to do experiments. There are 4 experiments. Estimation of dissolved oxygen, then dissolved organic matter, then estimation of salinity. 1, 2, 3, 4, 5, 6 experiments are there. Then free carbon dioxide, hardness and alkalinity, pH. This much you have to study. Here any 4 experiments to be performed. A to F by titrimetric method. Okay, and pH using pH meter or pH paper. pH alkalinity na ನಾವು pH paper use ಮಾಡ್ಕೊಂಡು ಮಾಡ್ಬೋದು ಅಥವಾ meter. We usually use pH paper. Okay, then coming to question number 2, ecological adaptations. Okay, here you'll study about taxonomy, diagram and comment. You have to write that. Then here any 5 you have to write. ಇಲ್ಲಿ tuberculous worms, burrowing worms, ಟ್ಯೂಬಲ್ಲಿ ಇರುವಂಥದ್ದು. ಅದರಲ್ಲಿ ಅರಾನಿಕೋಲಾ ಕೆಟಾಪ್ಟರಸ್ ಬರುತ್ತೆ. ಬರೋಯಿಂಗ್ ಫಾರ್ಮ್ಸಲ್ಲಿ ಡೆಂಟಾಲಿಯಂ, ಬೆಲಾನೋಗ್ಲಾಸಸ್ ಆ್ಯಂಡ್ ಆಂಫಿಯಾಕ್ಸಿಸ್, ಅಂದರೆ ಬರ್ರೋ ಮಾಡಿ ಅದರೊಳಗಡೆ ಇರ್ತಕ್ಕಂಥದ್ದು. ದೆನ್ ಸಿಡೆಂಟರಿ ಫಾರ್ಮ್ಸ್ ಅಂತ ಹೇಳಿದ್ರೆ ಅಟ್ಯಾಚ್ಡ್ ಆಗಿರುವಂಥದ್ದು. Okay, which are attached to the substratum, which are not free living. Example for this is E. anemone and Acidia. Then passive flight adaptation ತೋರಿಸುವಂಥದ್ದು Exocetus, that is flying fish, Draco and Dracophorus. Then E ಅಲ್ಲಿ ಪ್ಯಾರಾಸಿಟಿಸಮ್ ಬಗ್ಗೆ ಸ್ಟಡಿ ಮಾಡ್ತೀರಾ. ವಾಟ್ ಆರ್ ಪ್ಯಾರಾಸೈಟ್ಸ್, ಹೋಸ್ಟ್ ಪ್ಯಾರಾಸೈಟ್ ರಿಲೇಶನ್ಶಿಪ್, ಟೇಪ್ವರ್ಮ್, ಸ್ಯಾಕ್ಯುಲಿನಾ ಆನ್ ಕ್ರಾಬ್. ದೀಸ್ ಆರ್ ದ 2 ಎಕ್ಸಾಂಪಲ್ಸ್. ದೆನ್ F ಮಿಮಿಕ್ರಿ, ಕ್ಯಾಮಫ್ಲೇಜ್, ಸ್ಟಿಕ್ ಇನ್ಸೆಕ್ಟ್ ಅಂಡ್ ಕ್ಯಾಮೆಲಿಯಾನ್ ಅನ್ನು ಸ್ಟಡಿ ಮಾಡ್ತೀರಾ. ದೆನ್ ಡೆಸರ್ಟ್ ಫಾರ್ಮ್ಸ್ ಅಲ್ಲಿ ಫರೈನೋಸೋಮಾ, ಕ್ಯಾಮಲ್. ವಿಲ್ ಸ್ಟಡಿ ದ ಪಿಕ್ಚರ್ಸ್ ಆರ್ ಫೋಟೋಗ್ರಾಫ್ಸ್. ಕ್ವೆಶನ್ ನಂಬರ್ 3 ಅಲ್ಲಿ ಐಡೆಂಟಿಫಿಕೇಶನ್ ಆಫ್ ಎಂಡೇಂಜರ್ಡ್ ಸ್ಪೀಷೀಸ್. ಇದರಲ್ಲಿ ಯಾವುದಾದ್ರೂ 4 ಇದನ್ನು ಸ್ಟಡಿ ಮಾಡಬೇಕು. ದೆರ್ ಆರ್ 6. ಫಸ್ಟ್ ಈಸ್ ರೆಡ್ ಪಾಂಡಾ, 1 ಹಾರ್ನ್ ರೈನೋಸರಸ್, ರೈಡ್ಲಿ ಟರ್ಟಲ್, ದೆನ್ ಮಾನಿಟರ್ ಲಿಸರ್ಡ್, ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಸಲೀಮ್ ಅಲೀಸ್ ಫ್ರೂಟ್ ಬ್ಯಾಟ್. ಓಕೆ, ದೆನ್ ಎಥಾಲಜಿಯಿಂದ ಕ್ವೆಶನ್ 4 ಅಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಸ್ಪಾಟಿಂಗ್ಸ್, ಟರ್ಮೈಟ್ ಕಾಲನಿ, ಹನಿಬಿ ಕಾಲನಿ ಆ್ಯಂಡ್ ಮಂಕಿ. ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಯುವರ್ ಸೋಷಿಯಲ್ ಆರ್ಗನೈಸೇಷನ್. ದೆನ್ ಸಬ್ಮಿಷನ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್ ಈಸ್ ಯುವರ್ 5th ಕ್ವೆಶನ್. ಹಿಯರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಅಥವಾ ಮೈಗ್ರೇಷನ್ ಇನ್ ಸಾಲ್ಮನ್ ಆ್ಯಂಡ್ ಈಲ್. ದೆನ್ ವಿಸಿಟ್ ಟು ಝೂ ಆರ್ ಸ್ಯಾಂಚುರಿ ಆರ್ ನ್ಯಾಷನಲ್ ಪಾರ್ಕ್, ಸ್ಟಡಿ ಟೂರ್. Then you visit to coastal regions for collection of specimens and eco-behavioral adaptations. Okay, first 2 questions and then 5th questions. ಇದರ ಮೇಲೆ ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ತೀರಾ. ಓಕೆ, ಸೊ ದಿಸ್ ಇಸ್ ಅಬೌಟ್ your theory and your practical syllabus of paper 8, environmental biology and ethology. So with this I will be stopping your introduction class, and from the next class we'll start with the proper process. Okay, so thank you everyone.